ಹೆಲೋ ಎವ್ರಿವಾನ್, ಈ ಒಂದು ವಿಡಿಯೋದೊಳಗಡೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ನಮ್ಮ ಫೇಸನ್ನು ಯಾವ ರೀತಿಯಾಗಿ ಗ್ಲೋ ಮಾಡೋ ಅಂಥದ್ದು, ಯಾವ ರೀತಿಯಾಗಿ ಡಲ್ನೆಸ್ ಇಲ್ದಲೇ ಇರೋ ಥರ ನೋಡ್ಕೊಳ್ಳೋ ಅಂಥದ್ದು, ಡ್ರೈ ಆಗ್ದಲೇ ಇರುವಂಥದ್ದು, ಆ ಥರ ನೋಡ್ಕೊಳ್ಳೋ ಅಂಥದ್ದು, ಇವಕ್ಕೆಲ್ಲ ಕೂಡ ಒಂದು 10 ಹೋಮ್ ರೆಮಿಡೀಸನ್ನು ಹೇಳ್ತೀನಿ ನಾನು. ನೀವು ಮನೇಲಿನೇ ಟ್ರೈ ಮಾಡ್ಬೋದು. ಯಾವುದೇ ರೀತಿ ಖರ್ಚು ಮಾಡೋ ಅಂಥ ಅವಶ್ಯಕತೆ ಕೂಡ ನಿಮಗೆ ಇರೋದಿಲ್ಲ. ಕೆಲವೊಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು, ಕೆಲವೊಂದನ್ನು ಮಾತ್ರ ಅಪ್ಲೈ ಮಾಡೋ ಅಂಥದ್ದು, ಈ ಥರ ಮಾಡಿದ್ರೆ ಸಾಕಾಗಿರುತ್ತೆ. ಕೆಲವೊಂದು ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಹಾಗಾಗಿನೇ ನಮ್ಮ ಸ್ಕಿನ್ ಅನ್ನೋವಂಥದ್ದು ಡ್ರೈ ಆಗ್ತಾ ಬರುತ್ತೆ. ಆದರೆ ಆ ತಪ್ಪುಗಳನ್ನು ಸರಿ ಮಾಡಿಕೊಂಡ್ರೂ ಕೂಡ ನಮ್ಮ ಒಂದು ಸ್ಕಿನ್ ಅನ್ನೋವಂಥದ್ದು ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಇರುತ್ತೆ. ಇನ್ನು ಫಸ್ಟ್ ನಾನು ಹೋಮ್ ರೆಮಿಡಿ ಯಾವುದು ಹೇಳ್ತೀನಿ ಅಂತಂದರೆ, ವರ್ಜಿನ್ ಕೊಕೊನಟ್ ಆಯಿಲ್. ಇದು ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಕೂಡ ಸೂಟೇಬಲ್ ಆಗಿರೋದಿಲ್ಲ. ಆದರೆ ಯಾರಿಗೆ ಇರಿಟೇಷನ್ ಆಗೋದಿಲ್ಲ ಅಲ್ವಾ, ಅವರು ಅಪ್ಲೈ ಮಾಡ್ಬೋದು. ಯಾಕೆ ಅಂತ ಅಂದರೆ, ಈ ಒಂದು ಕೊಕೊನಟ್ ಆಯಿಲ್ ಏನಿದೆ ಇದು ಒಂದು ಆ್ಯಂಟಿ ಇನ್ಫ್ಲಮೇಟರಿ ಆಗಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್, ಮತ್ತು ಇದರಲ್ಲಿ ಏನು ಗುಣಪಡಿಸುವಂತಹ ಸಾಮರ್ಥ್ಯ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಇದು ಮಾಯ್ಶ್ಚರೈಸರ್ ಆಗಿ ಕೂಡ ಕೆಲಸವನ್ನು ಮಾಡುತ್ತೆ. ಸೊ ನೀವೇನು ಮಾಡ್ಬೋದು, ಅಪ್ಲೈ ಮಾಡಬಹುದು ಒಂದು ವೇಳೆ ನಿಮಗೆ ಇರಿಟೇಷನ್ ಆಗಿಲ್ಲ ಅಂತ ಅಂದರೆ. ನೀವು ಸ್ವಲ್ಪ ಕ್ವಾಂಟಿಟಿ ಒಳಗಡೆ ಮಾತ್ರ ಕೊಕೊನಟ್ ಆಯಿಲನ್ನು ತೊಗೊಂಡ್ಬಿಟ್ಟು ಲೈಟಾಗಿ ಮಸಾಜ್ ಮಾಡ್ಕೊಳ್ಬಹುದು. ಅದಾದ ನಂತರ ನೀವೇನು ಮಾಡಬೇಕು, ಅದನ್ನು ಕ್ಲೀನ್ ಮಾಡಿಬಿಡಬೇಕು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇರೋವಂಥದ್ದು ತುಂಬಾ ಕೇಳಿರ್ತೀರ, ಅಲೋವೆರಾ ಜೆಲ್. ಇದನ್ನು ಯೂಸ್ ಮಾಡಿದ್ರೆ ನಮ್ಮ ಸ್ಕಿನ್ ಅನ್ನೋವಂಥದ್ದು ಸ್ಟ್ರಾಂಗ್ ಕೂಡ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಗ್ಲೋ ಆಗುತ್ತೆ. ಯಾರ್ಯಾರಿಗೆಲ್ಲ ಈ ಒಂದು ಪಿಂಪಲ್ಸ್ ಇರುತ್ತೆ ಅಲ್ವಾ, ಅವರಿಗೂ ಕೂಡ ಬೆಸ್ಟ್ ಅಂತಲೇ ಹೇಳ್ಬಹುದು. ಅಷ್ಟು ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಆದರೆ ಪ್ಯೂರಾಗಿ ಇರುವಂಥದ್ದನ್ನು ತಗೊಂಡ್ರೆ ಒಳ್ಳೆಯದು. ಇವಾಗ ಮನೆ ಹತ್ರ ಇದೆ ಅಂತಂದರೆ ಅದು ಇದ್ದಿದ್ದು ಕೂಡ ಒಳ್ಳೆಯದು. ಯಾಕಂದರೆ ಏನೂ ಕೂಡ ಮಿಕ್ಸ್ ಆಗಿರೋದಿಲ್ಲ, ನ್ಯಾಚುರಲ್ ಆಗಿ ಸಿಗುತ್ತೆ. ಅದನ್ನು ತಗೊಂಡು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಪ್ಲೈ ಮಾಡಬೇಕಾಗಿರುತ್ತೆ. ಒಂದು ಅಲೋವೆರಾ ಕೂಡ ಕೆಲವೊಬ್ಬರಿಗೆ ಆಗೋದಿಲ್ಲ, ಅಲರ್ಜಿಕ್ ಥರ ಫೀಲ್ ಆಗುತ್ತೆ ಅನ್ನೋರು ಅವರೇನು ಯೂಸ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಆದರೆ ಯಾರಿಗೆ ಏನೂ ಆಗೋದಿಲ್ಲ, ಯೂಸ್ ಮಾಡಬಹುದು, ರೂಢಿ ಇದೆ ಅಂತ ಅಂದ್ಕೊಳ್ಳೋರು ಇದನ್ನು ಯೂಸ್ ಮಾಡಬಹುದಾಗಿರುತ್ತೆ. ಡೇ ಬೈ ಡೇ ಸ್ಕಿನ್ ಅನ್ನುವಂಥದ್ದು ಚೆನ್ನಾಗಾಗುತ್ತೆ. ನಾನು ನೆಕ್ಸ್ಟ್ ಹೇಳೋವಂತಹ ಟಿಪ್ ಏನು ಅಂತ ಅಂದರೆ, ಎಷ್ಟೊಂದು ಜನ ಏನು ಮಾಡ್ತಾ ಇರ್ತಾರೆ, ಚೆನ್ನಾಗಿ ನೀರು ಕುಡಿತಾ ಇರೋದಿಲ್ಲ. ಎಷ್ಟು ಬೇಕೋ ಅವರ ದೇಹಕ್ಕೆ ತಕ್ಕನಾಗಿ ನೀರನ್ನು ಕುಡಿತಾ ಇರೋದಿಲ್ಲ. ಆವಾಗೇನಾಗುತ್ತೆ, ಸ್ಕಿನ್ ಕೂಡ ಚೆನ್ನಾಗಿ ಇರೋದಿಲ್ಲ. ನಮ್ಮ ದೇಹಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ನೀರು ಅನ್ನುವಂಥದ್ದು ಅಷ್ಟನ್ನು ನೀವು ನಿಮ್ಮ ದೇಹಕ್ಕೆ ಪೂರೈಕೆ ಮಾಡಲೇಬೇಕು. ಆವಾಗ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿ ಇರುತ್ತೆ. ಯಾಕೆ ಅಂತಂದರೆ, ಸ್ಕಿನ್ ಅನ್ನುವಂಥದ್ದು ಕೂಡ ಮಾಡಲ್ಪಟ್ಟಿರುವಂಥದ್ದು ಸೆಲ್ಸಿಂದ ಅಲ್ವಾ. ಸೆಲ್ಸ್ಗೆ ಕರೆಕ್ಟಾಗಿ ಫಂಕ್ಷನ್ ಮಾಡಬೇಕು ಅಂತ ಅಂದರೆ ಏನು ಬೇಕಾಗಿರುತ್ತೆ, ನೀರು ಬೇಕಾಗಿರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ನೀರು ಕುಡಿದ್ರೆ ನಿಮ್ಮ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ನೆಕ್ಸ್ಟ್ ಬಂದು, ಎಲ್ಲರೂ ಕೂಡ ಊಟ ಮಾಡೇ ಮಾಡ್ತಾರೆ, ಆದರೆ ಏನು ಊಟ ಮಾಡ್ತಾ ಇರ್ತಾರೆ ಅನ್ನೋದನ್ನು ತಲೆಗೆ ಹಾಕ್ಕೊಳ್ಳೋದಿಲ್ಲ ಸರಿಯಾಗಿ. ಆದರೆ ನಮ್ಮ ಸ್ಕಿನ್ ಅನ್ನೋವಂಥದ್ದು ಚೆನ್ನಾಗಿರಬೇಕು, ನಮಗೆ ಸ್ಕಿನ್ ಆಗಿರಲಿ, ಓವರಾಲ್ ಹೆಲ್ತ್ ಆಗಿರಲಿ ಚೆನ್ನಾಗಿರಬೇಕು ಅಂತ ಅಂದರೆ ನಮಗೆ ಒಳ್ಳೆ ಪೌಷ್ಟಿಕಾಂಶ ಇರುವಂತಹ ಆಹಾರವನ್ನು ತಿನ್ನಬೇಕು. ವಿಟಮಿನ್ಸ್ ಆಗಿರಲಿ ಮತ್ತು ಮಿನರಲ್ಸ್ ಆಗಿರಲಿ ನಮ್ಮ ದೇಹಕ್ಕೆ ಬೇಕೇ ಬೇಕು. ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರಲಿ, ಅವೆಲ್ಲ ಕೂಡ ನಮ್ಮ ದೇಹಕ್ಕೆ ಬೇಕಾಗಿರೋ ಚೆನ್ನಾಗಿ ಫ್ರೂಟ್ಸನ್ನು ತಿನ್ನಬೇಕು, ವೆಜಿಟೇಬಲ್ಸನ್ನು ತಿನ್ನಬೇಕು. ಆವಾಗ ಏನು ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ವಿಟಮಿನ್ಸ್ ಆಗಿರಬಹುದು ಅಥವಾ ಪೌಷ್ಟಿಕಾಂಶಗಳಾಗಿರ್ಬೋದು ಎಲ್ಲ ಕೂಡ ಸಿಗುತ್ತೆ. ಆವಾಗ ನಮ್ಮ ಸ್ಕಿನ್ ಕೂಡ ಅಷ್ಟೇ ಚೆನ್ನಾಗಿ ಇರುತ್ತೆ. ಸ್ಕಿನ್ ಕೂಡ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಚೇಂಜ್ ಏನು ಮಾಡ್ಕೊಳ್ಬೇಕು ಅಂತಂದರೆ, ಸ್ನಾನ ಮಾಡೋವಾಗ ಜಾಸ್ತಿ ಟೈಮನ್ನು ತಗೊಳ್ಳೋ ಅಂಥದ್ದು ಒಳ್ಳೆಯದಲ್ಲ. ಮತ್ತು ಸ್ನಾನ ಮಾಡುವಂತಹ ನೀರು ಕೂಡ ಅಷ್ಟೇ ತುಂಬಾ ಟೆಂಪರೇಚರ್ ಇರೋವಂಥದ್ದು ಒಳ್ಳೆಯದಲ್ಲ. ಇವಾಗ ಸ್ನಾನ ಮಾಡಿದಾಗ ಏನಾಗುತ್ತೆ, ಪೋರ್ಸ್ ಎಲ್ಲ ಓಪನ್ ಆಗಿ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಆದರೆ ಅದೇ ಜಾಸ್ತಿ ಹೊತ್ತು ಮಾಡ್ತಾ ಇದ್ದರೆ ಏನಾಗುತ್ತೆ, ಸ್ಕಿನ್ ಅನ್ನೋವಂಥದ್ದು ಡಲ್ ಆಗಿಬಿಡುತ್ತೆ. ಹಾಗಾಗಿ ನಾವು ಕಡಿಮೆ ಮಾಡಬೇಕು, ಕಡಿಮೆ ಅವಧಿಯನ್ನು ಇಟ್ಕೊಳ್ಬೇಕು. ಮತ್ತು ಟೆಂಪರೇಚರ್ ಏನಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು. ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ಸ್ಕಿನ್ ಅನ್ನುವಂಥದ್ದು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು, ನಾವು ನಮ್ಮ ಒಂದು ಆಹಾರದಲ್ಲಿ
ಪ್ರೋಬಯೋಟಿಕ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಜಾಸ್ತಿ ಅನ್ನೋದಕ್ಕಿಂತ ಎಷ್ಟೊಂದು ಜನ ಇನ್ಕ್ಲೂಡೇ ಮಾಡ್ಕೊಳ್ತಾ ಇರೋದಿಲ್ಲ. ಬಟ್ ಪ್ರೋಬಯೋಟಿಕ್ಸ್ ಆಹಾರಗಳು ಏನಿರ್ತವೆ, ಒಳ್ಳೆ ಫ್ಯಾಟ್ ಆಗಿರಲಿ, ಈಗ ಮೊಸರು ತಗೊಳ್ಳಿ ಪ್ರೋಬಯೋಟಿಕ್ ಆಗಿರುತ್ತೆ ಅದು, ಆ ಥರದವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅವಾಗ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ನಾವು ನಮ್ಮ ಒಂದು ಆಹಾರದಲ್ಲಿ ಆ್ಯಡ್ ಮಾಡ್ಕೊಂಡು ತಿಂತಾ ಇದ್ವಿ ಅಂತ ಅಂದರೆ, ಓವರ್ ಆಗಿ ಅಲ್ಲ, ಅತಿಯಾದರೆ ಅಮೃತ ಕೂಡ ವಿಷಾನೇ. ಬಟ್ ಎಷ್ಟು ಕ್ವಾಂಟಿಟಿ ಒಳಗಡೆ ಬೇಕೋ ಆ ಥರ ನಾವು ಪ್ರೋಬಯೋಟಿಕ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ತಿಂತಾ ಇದ್ದರೆ ನಮಗೆ ಹೆಲ್ತ್ಗೆ ಒಳ್ಳೆಯದು. ಅದೇ ರೀತಿ ನಮ್ಮ ಹೇರ್, ಎಷ್ಟೊಂದು ಜನಕ್ಕೆ ಕೂದಲು ಉದುರುತ್ತಾ ಇರುತ್ತೆ, ಅದಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ. ಮತ್ತು ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಹೆಲ್ತ್ ಆಗಿರಲಿ, ಸ್ಕಿನ್ ಆಗಿರಲಿ ಅಥವಾ ಹೇರ್ ಆಗಿರಲಿ, ಎಲ್ಲ ಕೂಡ ಮೇನ್ಲಿ ನಿಂತಿರುವಂಥದ್ದು ನಾವು ತಿನ್ನುವಂತಹ ಒಂದು ಆಹಾರದ ಮೇಲೆ. ಹಾಗಾಗಿ ನಾವು ತಿನ್ನುವಂತಹ ಆಹಾರ ಅಷ್ಟೇ ಚೆನ್ನಾಗಿ ಪೌಷ್ಟಿಕಾಂಶಯುಕ್ತವಾಗಿ ಇತ್ತು ಅಂತ ಅಂದರೆ ನಾವೇನು ಜಾಸ್ತಿ ಕೇರ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಈ ಒಂದು ಸ್ಕಿನ್ ಮೇಲೆ ಆಗಿರಲಿ, ಹೇರ್ ಮೇಲೆ ಆಗಿರಲಿ. ಆದರೆ ನಾವು ತಿನ್ನೋ ಆಹಾರದಲ್ಲಿ ಎಲ್ಲ ಚೆನ್ನಾಗಿತ್ತು ಅಂತ ಅಂದರೆ ಆಟೋಮೆಟಿಕಲಿ ಈ ಒಂದು ಸ್ಕಿನ್ ಅನ್ನೋವಂಥದ್ದು ಕೂಡ ಚೆನ್ನಾಗಿರುತ್ತೆ, ಹೇರ್ ಅನ್ನೋವಂಥದ್ದು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ವಿಚಿತ್ರವಾಗಿ ಹೇಳಬೇಕಂದ್ರೆ, ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ ಅವರಿಂದ ದೂರ ಇರಿ. ಆ ಒಂದು ಹೊಗೆಯಿಂದ ದೂರ ಇದ್ದರೆ ನಮ್ಮ ಸ್ಕಿನ್ಗೆ ಅಷ್ಟೇ ಒಳ್ಳೆಯದಾಗಿರುತ್ತೆ. ಆ ಹೊಗೆ ಏನಾದರೂ ನಮ್ಮ ಸ್ಕಿನ್ಗೆ ತಾಗ್ತಾ ಇದೆ ಅಂತ ಅಂದರೆ ಏಜ್ ಆಗಿರೋ ಥರ ಸ್ಕಿನ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ಬಂದು ನೀವು ಅವಾಗವಾಗ ಸ್ಕಿನ್ನನ್ನು ಕ್ಲೀನ್ ಮಾಡ್ತಾ ಇರಬೇಕು, ವಾಶ್ ಮಾಡಬೇಕು ನೀವು. ಹಂಗಂತ ಅಂದ್ಬಿಟ್ಟು ಯಾವಾಗಲೂ ವಾಶ್ ಮಾಡ್ಕೊಂಡು ಕುಂತ್ಕೊಳ್ಳೋ ಅಂಥದ್ದು ಅಲ್ಲ. ಆದರೆ ಯಾವಾಗ ಟಾಕ್ಸಿನ್ಸ್ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ, ಯಾವಾಗ ಕ್ಲೀನಾಗಿಲ್ಲ ಅಂತ ಗೊತ್ತಾಗುತ್ತೆ, ಆವಾಗ ಫೇಸನ್ನು ಆಗಿರಲಿ, ನಿಮ್ಮ ಸ್ಕಿನ್ನನ್ನು ಆಗಿರಲಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ. ಆ್ಯಂಡ್ ಅವಾಗವಾಗ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋ ಅಂಥದ್ದು ಕೂಡ ಒಳ್ಳೆಯದು. ಅದನ್ನು ಬಿಟ್ಟರೆ ಇನ್ನು ಸನ್ಸ್ಕ್ರೀನನ್ನು ಯೂಸ್ ಮಾಡ್ಬೋದು. ಬಿಕಾಸ್ ಹಾರ್ಮ್ಫುಲ್ ಆಗಿರುವಂತಹ ಯು ವಿ ರೇಸಿಂದ ನಮ್ಮ ಒಂದು ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ಸನ್ಸ್ಕ್ರೀನನ್ನು ಯೂಸ್ ಮಾಡಬಹುದು. ಬಟ್ ಯಾವಾಗ ಯೂಸ್ ಮಾಡಬೇಕು ಅನ್ನೋವಂಥದ್ದು ಗೊತ್ತಿರಲಿ. ಇದಿಷ್ಟು ಆಗಿತ್ತು ಕೆಲವೊಂದು ಚಿಕ್ಕ ಚೇಂಜಸ್ ಮಾಡ್ಕೊಳ್ಳೋ ಅಂಥದ್ದು ನೀವು ನಿಮ್ಮ ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು. ಆ್ಯಂಡ್ ಚಿಕ್ಕದಾಗಿ ಈ ಥರ ಚೇಂಜಸನ್ನು ಮಾಡಿಕೊಂಡ್ರೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ಇದೇ ರೀತಿಯ ಟಿಪ್ಸ್ಗಳಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂಥದ್ದನ್ನು ಮರೀಲಿಕ್ಕೆ ಹೋಗಬೇಡಿ. ಇನ್ನೂ ಈ ಥರದ್ದೇ ಟಿಪ್ಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗಿಬಿಟ್ಟು ನೀವು ನೋಡಬಹುದು. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಅದೇ ಥರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.